ಡೇಟನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಅಷ್ಟರೊಳಗಡೆ ನೋಟಿಸಸ್ ಅನ್ನ ಅಂಟಿಸ್ಬೇಕು ಅಂತ ಎಲ್ಲರಿಗೂ ಹೇಳಿದ್ವಿ. ಈಗ ನೋಟಿಸಸ್ ಅಂಟಿಸಿದ್ದು ಇದು ನನಗೆ ರಿಪೋರ್ಟ್ಸ್ ಅಂತೂ ಬರೋದಿಲ್ಲ. ಸೊ ನೋಟಿಸ್ ಅಂಟಿಸಿದ್ರೆ ನಾವು ತೆಗಿಯಕ್ಕೆ ಹೋದ್ರೆ ತಪ್ಪಾಗುತ್ತೆ. ಸೊ ನೋಟಿಸ್ ಇಶ್ಯೂ ಮಾಡೋದ್ರ ಬಗ್ಗೆ ಸ್ಟಾಟಸ್ ಏನಿದೆ ಅನ್ನೋದು. ಹಾಗಾದ್ರೆ ಯಾವ ಡೇಟಿಂದ ಸ್ಟಾರ್ಟ್ ಮಾಡೋದು ಅನ್ನೋದು ಎರಡನೇ ಪ್ರಶ್ನೆ. ಸ್ಟಾರ್ಟ್ ಮಾಡಿದ್ರೆ ಅದನ್ನ ಎಲ್ಲಿ ತಗೊಂಡೋಗಿ ಪಾರ್ಕ್ ಮಾಡೋದು, ಡಿಸ್ಪೋಸಲ್, ಇದೆಲ್ಲ ಪ್ರೋಟೋಕಾಲ್ಸು ಈಸ್ ಇಟ್ ಇನ್ ಪ್ಲೇಸ್ ಅನ್ನುವಂಥದ್ದು ಮೂರನೇ ಇಶ್ಯೂ. ಸೊ ಈ ಮೂರು ಪ್ರಶ್ನೆ ರಿಲೇಟೆಡ್ ಟು ಬಿಟ್ಬಿಟ್ಟಿರೋ ಗಾಡಿಗಳನ್ನ ತೆಗೆಯೋದ್ರ ಬಗ್ಗೆ. ಇದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಬೆಂಗಳೂರಲ್ಲಿ ನಾವು ಈ ಔಟರ್ ಬ್ಯಾಂಗ್ಳೂರ್, ಇನ್ಸೈಡ್ ದ ರಿಂಗ್ ರೋಡ್ ಅಷ್ಟು ಸಮಸ್ಯೆ ನಮಗೆ ಕಾಣಿಸ್ತಾ ಇಲ್ಲ. ಔಟ್ಸೈಡ್ ದ ರಿಂಗ್ ರೋಡ್ ಸ್ವಲ್ಪ ಔಟರ್ ಏರಿಯಾಸ್ ಅಲ್ಲಿ ತುಂಬಾ ರೋಡ್ ಸೈಡ್ ಅಲ್ಲಿ ಡೆಬ್ರಿ ಸುತ್ತಿದೆ. ಆಮೇಲೆ ಕಳೆ ವೀಡ್ಸ್ ಸಿಕ್ಕಾಪಟ್ಟೆ ಬೆಳ್ಕೊಂಡಿದೆ. ಸೊ ಇವುಗಳನ್ನ ಒನ್ ಟೈಮ್ ರಿಮೂವಲ್ ನಾವು ಮಾಡಬೇಕು. ಅದರಲ್ಲಿ ನಮ್ಮ GBA ಪಾತ್ರ ಇದೆ, ಮೆಟ್ರೋದವ್ರದ್ದು ಪಾತ್ರ ಇದೆ. ಯಾಕಂದ್ರೆ ಅವರ ಕನ್ಸ್ಟ್ರಕ್ಷನ್ ಸೈಟ್ಸ್ ಅಲ್ಲಿ ತುಂಬಾ ಡೆಬ್ರಿಸು, ಆಮೇಲೆ ಫ್ಯಾಬ್ರಿಕೇಶನ್ ಮೆಟೀರಿಯಲ್ ಏನ್ ಹೇಳ್ತಾರೆ ಅವೆಲ್ಲ ಮೆಟಲ್ ಬ್ಯಾರಿಕೇಡ್ಸ್ ಅವು ಇವು ಎದ್ದವಾದದ್ದು ಬಿಸಾಡಿದ್ದಾರೆ. ಹಾಗೆ KRIDನವರು ಕೂಡ ಸಬರ್ಬನ್ ರೈಲು ಕೆಲವು ವರ್ಕ್ ಸೈಟ್ ಅಲ್ಲಿ ತುಂಬಾ ಮೆಟೀರಿಯಲ್ ಮತ್ತೆ ಮಣ್ಣು ಗುಡ್ಡೆ ಹಾಕಿದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ರೈಲ್ವೇಸ್ ಕೂಡ ಟ್ರ್ಯಾಕ್ಗಳ ಅಲಾಂಗ್ ದ ಟ್ರ್ಯಾಕ್ ತುಂಬಾ ಡೆಬ್ರಿಸ್ ಬಿದ್ದಿದೆ, ಮತ್ತೆ ಕಳೆ ಸಿಕ್ಕಾಪಟ್ಟೆ ಬೆಳ್ಕೊಂಡಿದೆ. ಇಷ್ಟು ಸೇರಿ ಬೆಂಗಳೂರಿನ ಒಂದು ಎಲ್ಲೋ ಒಂದು ಕಡೆ ಗಲೀಜ್ ಕಾಣುತ್ತೆ ಅನ್ನೋದಕ್ಕೆ ಇದು ಒಂದು ಸೈಜಬಲ್ ಕಾಂಟ್ರಿಬ್ಯೂಷನ್ ಇದರಿಂದ ಆಗ್ತಾ ಇದೆ. ನಮ್ದು ಡೆಬ್ರಿಸ್ ಬಿದ್ಬಿಟ್ಟು ಏನಾಗುತ್ತೆ, ಜನ ಕಸನ ತಗೊಂಡ್ಬಂದು ಹಾಕ್ತಾರೆ ಅಲ್ಲಿ. ಆಮೇಲೆ ಈ ಕಸ ಪಕ್ಕದಲ್ಲಿ ಡೆಬ್ರಿಸ್ ಅದ್ರ ಮೇಲೆ ಕಳೆ ಬೆಳ್ಕೊಡುತ್ತೆ. ಸೊ ಓವರ್ ಆಲ್ ಇದು ನೋಡೋದಕ್ಕೆ ಎಲ್ಲೋ ಒಂದು ಇದು ಒಂಥರ ಏನು ಗಲೀಜು ಸಿಟಿ ಎಲ್ಲ ಕಡೆ ಗಲೀಜು ಕಾಣುತ್ತೆ. ಸೊ ಹೀಗೆ ಕೋರ್ ಏರಿಯಾದಲ್ಲಿ ಇಲ್ಲ, ಔಟರ್ ಏರಿಯಾ ಪ್ರಾಬ್ಲಮ್ಸ್ ಇವೆಲ್ಲವೂ ಕೂಡ ನಮ್ಮ ನಾರ್ತ್ ಅಲ್ಲಿ ಇದೆ, ಈಸ್ಟ್ ಅಲ್ಲಿ ಇದೆ. ಬೇರೆ ಕಡೆ ನನ್ಗೆ ಅಷ್ಟು ಗೊತ್ತಿಲ್ಲ, ನಾನು ಇತ್ತೀಚೆಗೆ ಗಮನಿಸಿಲ್ಲ. ರೋಡ್ ಸೈಡ್ ಅಲ್ಲಿ ರಾತ್ರಿ ಹೊತ್ತು ತಂದು ಡೆಬ್ರಿಸ್ ಸುಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಕಸ ಸುರಿದ್ಬಿಟ್ಟು ಹೋಗ್ತಾರೆ. ಹೀಗೆ ಆಗಿ ಅಂಡ್ ರೈಲ್ವೆ ಟ್ರ್ಯಾಕ್ ವಾಪಸ್. ಮೊನ್ನೆ ನಾನು ರೈಲ್ವೆ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದೆ. ರೈಲ್ವೆ ಮಿನಿಸ್ಟರ್ ಕೂಡ ಅವರು ARGM ಅವ್ರನ್ನ ಕರೆದ್ಬಿಟ್ಟು ಇದನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅವರು ARGM ಅವರು ನಾನು ಅವತ್ತು ಅಲ್ಲೇನೆ ಸ್ಟೇಜ್ ಹತ್ರ ಒಂದು 5 ನಿಮಿಷ ಮಾತಾಡಿದೆ. ಅವ್ರು ಇಲ್ಲ ಸರ್, ಒನ್ ಟೈಮ್ ನಾವು ರಿಮೂವಲ್ ಮಾಡ್ತೀವಿ, ನಮ್ಮ ಖರ್ಚಲ್ಲೇ ಮಾಡ್ತೇವೆ. ನಾನು ಹೇಳಿದೆ ಡಂಪಿಂಗ್ ಸೈಟ್ ನಾವು ಕೊಡ್ತೀವಿ, ಡೆಬ್ರಿಸ್ಗೆ ಕೊಡ್ತೀವಿ, ಕಸ ಅಲ್ಲ ಡೆಬ್ರಿಸ್ಗೆ, ಅಂದ್ರೆ ಡೆಬ್ರಿಸು ಮತ್ತೆ ಕಳೆ ಹಾಕೋದಿಕ್ಕೆ ನಾವು ಡಂಪಿಂಗ್ ಸೈಟ್ ಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ ಸರ್ ಮತ್ತೆ ತಂದು ಹಾಕ್ತಾರೆ ಸರ್, ಇದು ಪ್ರಾಬ್ಲಮ್ ಅಂತ ಹೇಳಿದ್ರು. ಸೊ ಇಲ್ಲ, ಅದನ್ನ ಇನ್ಮೇಲೆ ಎಂಟೈರ್ ಸಿಸ್ಟಮ್ ವಿಲ್ ವಾಚ್. ಎಂಟೈರ್ ಸಿಸ್ಟಮ್ ಅಲರ್ಟ್ ಆದ್ರೆ ರಿಪೀಟ್ ಆಗೋದು ಅವಾಯ್ಡ್ ಆಗುತ್ತೆ. ಒಬ್ಬೊಬ್ರು ಮಾಡಕ್ ಹೋದ್ರೆ ಕಣ್ ತಪ್ಪಿಸಿ ತಂದು ಸುರಿತಾನೆ ಇರ್ತಾರೆ. ಎಲ್ಲಾ ಕಡೆ ನಾವು ಅಲರ್ಟ್ ಮೋಡ್ಗೆ ಹೋದ್ರೆ ಕಂಟ್ರೋಲ್ ಮಾಡಬಹುದು ಅಂತ ಅವ್ರಿಗೆ ಹೇಳಿದೆ. ಒನ್ ಟೈಮ್ ರಿಮೂವಲ್ ನಮ್ದು ನಾವು ಮಾಡ್ತೀವಿ ಅಂತ ಅವರು ಇನ್ ಪ್ರಿನ್ಸಿಪಲ್ ಹೇಳಿದ್ದಾರೆ. ಈಗ ಫ್ರೈಡೇ ಮೀಟಿಂಗ್ ಕರೆದಿದ್ದೀವಿ, ನೋಡೋಣ ಅವಾಗ ಇನ್ನೇನು ಹೇಳ್ತಾರೆ, ವಿಲ್ ಸಿ.